ಕಲಬುರಗಿಯಲ್ಲಿ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಂತೆ ಇತ್ತ ತಮ್ಮ ಮನೆ ಮುಂದೆ ಪ್ರಿಯಾಂಕ್ ಖರ್ಗೆ ಟೀ, ಕಾಫಿ, ಎಳನೀರು ವ್ಯವಸ್ಥೆ ಮಾಡೋ ಮೂಲಕ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತ ಪೋಸ್ಟ್ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಹಿಂದೆ ಬಿಜೆಪಿ ನಾಯಕರು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕಿದ್ರು. ಆಗ ಪ್ರಿಯಾಂಕ್ ಅವರು ನೀವೆಷ್ಟು ಜನ ಬರ್ತೀರಾ ಹೇಳಿ, ನಿಮಗೆ ಟೀ, ಕಾಫಿ, ಎಳನೀರು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ಅದರಂತೆ ಈಗ ಮನೆ ಮುಂದೆ ಟೀ, ಕಾಫಿ ವ್ಯವಸ್ಥೆ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ರು. ಬಿಜೆಪಿಯವರು ಪ್ರಿಯಾಂಕ ಖರ್ಗೆ ಅವ್ರ ಮನೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಹಕ್ಕು ಕೊಟ್ಟಿದ್ದಾರೆ. ಯಾರ ಮನೆಗೆ ಮುತ್ತಿಗೆ ಹಾಕಿ ಯಾರ ಮನೆ ಮುಂದೆ ಅದು ಪ್ರಶ್ನೆ ಇಲ್ಲ. ಹಾಕ್ತಕ್ಕಂಥ ಉದ್ದೇಶ ಸರಿ ಇರಬೇಕು. ನಿಮ್ಮ ಉದ್ದೇಶ ಸರಿ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಅಪರಾಧ ಮಾಡಿಲ್ಲ, ಯಾವುದೇ ಹಗರಣದಲ್ಲಿ ಭಾಗವಾಗಿಲ್ಲ, ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ ಹಿಂದೂ ಮಾಡಿಲ್ಲ, ತಂದೆಯವರು ಮಾಡಿಲ್ಲ, ಅವರು ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ. ಬಿ ಜೆ ಪಿಯವ್ರಿಗೆ ಕೆಲಸ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಸಹಿಸೋಕೆ ಆಗ್ತಾ ಇಲ್ಲ. ಅವ್ರಿಗೆ ಇಂಥವು ಏನಾದರೂ ಮಾತಾಡ್ತಾರೆ. ಅವರೇ ರವಿಯವರು ಒಬ್ಬ ಮಹಿಳೆಗೆ ಭಾರತ ದೇಶ ಒಬ್ಬ ನಾರಿ ತಾಯಿ ಸಮಾನ ಪ್ರಾಸ್ಟಿಟ್ಯೂಟ್ ಅಂತೇಳಿ ಓಪನ್ ಆಗಿ ಮೈದಾನ ಅವ್ರ ಬಗ್ಗೆ ಮಾತನಾಡ್ರಿ. ಏನು ಕೆಲಸ ಇಲ್ಲ, ಏನಾದರೂ ಮೈಂಡ್ ಡೈವರ್ಟ್ ಮಾಡ್ಬೇಕಂತ ಹೇಳಿ ಎಲ್ಲ ಒಂದು ಗೂಡು ಕರ್ನಾಟಕ ಅಷ್ಟೇ ಇದೆ ಸರ್. ಈಗ ಪ್ರಿಯಾಂಕಾ ಖರ್ಗೆ ಅವರ ಆತ್ಮೀಯ ಪದೇ ಪದೇ ಈ ರೀತಿ ಮಾಡಿದಾನೆ ಅಂತ ಹೇಳಿ ಆರೋಪ ಆತ್ಮೀಯ ಯಾರು? ರಾಜು ಕಪ್ನೂರ್ ಅವರು. ರಾಜು ಕಪ್ನೂರ್ ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಮನುಷ್ಯ, ನಮ್ಮ ಕಾರ್ಪೊರೇಟರ್, ಅವ್ರ ತಮ್ಮ ಕಾರ್ಪೊರೇಟರ್, ಅವ್ರ ಅಣ್ಣ ಪ್ರೆಸ್ ಮೀಟ್ ನಾವು ಒಪ್ಕೋತೀನೋ ಇಲ್ಲ ಅನ್ನಂಗಿಲ್ಲ. ನೀವು ನಿಮ್ಮ ಪಕ್ಷದಲ್ಲಿದ್ದಾಗ ಅವ್ನ ಬಾಜುನೇ ಕೂತು ಫೋಟೋ ತೆಗೆಸ್ಕೊಂಡ್ರೆ ನಿಮ್ಮ ಹತ್ತ ಅಂತ ಹೇಳ ನಾನು, ನೀವೆಲ್ಲ ರಾಜೀನಾಮೆ ಕೊಡ್ರಿ ಅಂತ ಹೇಳ್ಬೇಕಾ? ಇವ್ರು ಎಷ್ಟು ಮಂದಿ ಲೀಡರ್ಗಳು, ಕಲಬುರಗಿ ಲೀಡರ್ಗಳು, ರಾಜು ಕಪ್ನೂರು ಜನ ಮೋರ್ಚೆ, SC ಮೋರ್ಚೆ ಅಧ್ಯಕ್ಷ ಅದೇ ಪಾರ್ಟಿಯಲ್ಲಿ. ನಿಮ್ಮ ಪ್ರಾಡಕ್ಟ್ ಇಲ್ಲಿಗೆ ನಮ್ಗೆ ಕಳಿಸಿ ನಾವು ಒಪ್ಕೊಂಡಿವಿ. ನಮ್ಮ ಪಾರ್ಟಿ ಕಾರ್ಯಕರ್ತ ಒಪ್ಕೋತೀವಿ. ನಾ ಹೇಳ್ತೀನಿ ಒಪ್ಕೋತೀವಿ. ನಮ್ಮ ಪಾರ್ಟಿ ಕಾರ್ಯಕರ್ತ ನಾವೆಲ್ಲ ಪ್ರಿಯಾಂಕನ ಹತ್ತಿರ ಇಲ್ಲಿ ಅದ್ದವರು ಏನಾದರೂ ತಪ್ಪು ನಿಮ್ಮ ಹತ್ತಿರ ರಾಜೀನಾಮೆ ಕೊಡೋದು ಏನದು? ಈ ದೇಶದಾಗ ಅದನ್ನು ಎಂದರೆ ಮಾಡಿದ್ದು ಸರ್. ಪದೇ ಪದೇ ಬಿಜೆಪಿ ಅವರು ಅಮಿತ್ ಶಾ ಹೋಮ್ ಮಿನಿಸ್ಟರ್ ಈ ಬಾಬ್ರಿ ಮಸೀದಿಯಾಗ ಎಷ್ಟೋ ಜನರಿಗೆ ಸುಟ್ಟು ಮರ್ಡರ್ ಮಾಡ್ತಕ್ಕಂಥ ವ್ಯಕ್ತಿ ಜೈಲಿಗೆ ಹೋಗಿದ್ದವು. ಮೋದಿ ಬಾಜು ಇರ್ತಾನೆ. ಮೋದಿ ಹಪ್ತ ರಾಜೀನಾಮೆ ಕೊಡು ಮೋದಿ ಅಂದ್ರೆ ಕೊಡ್ತಾನ ಮೋದಿ? ಸರ್, ಈಗ ಪದೇ ಪದೇ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ. ಇದು ಷಡ್ಯಂತ್ರ ಅಂತ ಹೇಳ್ತೀರಾ ನೀವು? ಬಿಜೆಪಿ ಏನೂ ಎಲ್ಲ ಇಲ್ಲ, ಇದು ಸುಳ್ಳು ಯಂತ್ರ, ಇದು ಕಪಟ ನಾಟಕ. ಇದು ಏನು ಕೆಲಸ ಇಲ್ಲಾರ್ದು ಉದ್ಯೋಗ ಇಲ್ಲಾರ ಮಂದಿ ಮಾಡ್ತಾರೆ. ಉದ್ಯೋಗ ಇಲ್ಲಾರ್ದು ಏನೋ ಮಾಡೋದು ಕೆತ್ತದ್ರಂತಾರೆ. ಹಾಗದ ಕೆಲಸ ಇದು ಏನು ಉದ್ಯೋಗ ಇಲ್ಲ. ಏನಾದರೂ ಒಂದು ಕಪ್ಪು ಚುಕ್ಕೆ ಕುಂದಿರಿಸ್ಬೇಕಂತ ಹೇಳಿ ಏನದು ಹೇಳ್ರಿ. ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು 2 ಸಲ ಇವರಿಗೆ ಕೊಲೆ ಬೆದರಿಕೆ ಬಂತು. ಏನು ಆತ್ಮಹತ್ಯೆ ಬಂದಿತ್ತಲ್ಲ, ಡೆತ್ ನೋಟ್, ಈ ಕೊಲೆ ಬೆದರಿಕೆ ಪತ್ರಗಳು ಬಂದವು. ಇವರು ಆಪ್ತರಿಂದ ಬಂದು ನಾವೇನಾದರೂ ಸ್ಟ್ರೈಕ್ ಮಾಡಿದೆವ? ನಾವು ಮಾಡ್ಬೋದಿತ್ತಲ್ಲ. ಅವ್ರು ಯಾರು BJP ಮುಖಂಡರು, ಅವ್ರದ್ದೇ ಸರ್ಕಾರ ಇದ್ದಾಗ 2 ಕೊಲೆ ಬೆದರಿಕೆ ಬಂದಿತ್ತು. ಮೋದಿಯವ್ರದ್ದು ಬಂದಿತ್ತು, ಮೋದಿಯವ್ರ ಸರ್ಕಾರ ಇತ್ತು. ಮೋದಿ ರಾಜೀನಾಮೆ ಕೊಡೋದು ನಾವು ಇಡೀ ದೇಶ ತುಂಬ ಸ್ಟ್ರೈಕ್ ಮಾಡ್ಬೋದಿತ್ತಲ್ಲ. ಸರ್, ಇವತ್ತೊಂದು ತಯಾರಿ ಮಾಡ್ಕೊಂಡಿರಲ್ಲ, ಯಾಕೆ ಇವು ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಮನೆಗೆ ಬಂದವರು ಬಿಸಿಲದ, ನೀರು ಕುಡಿಸ್ತೇವೆ, ಎಳ್ನೀರು ಕುಡಿ, ಏನು ತಯಾರಿ ಇದ್ರಾಗ ಏನು ತಪ್ಪದನಮ್ಮ? ಏನು ತಪ್ಪು ಮಾಡಿದಾನೆ ಹೇಳಮ್ಮ? ಇದು ಮಾನವೀಯತೆ ಆಧಾರದ ಮೇಲೆ ತಯಾರಿದೆ ಅಷ್ಟೇ. ಮನೆಗೆ ಬಂದವರಿಗೆ ಗೌರವ, ನಾವು ಬರಬೇಡ ಅಂತ ಹೇಳಿಲ್ಲ. ಅವ್ರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಸರ್ ನೀವು? ಇದು ಒಳ್ಳೆಯದಲ್ಲ. ಏನಾದರೂ ನಮ್ಮನ್ನು ತಪ್ಪಾದರೆ ನಿಯತ್ನಿಂದ ಹೋರಾಟ ಮಾಡಿ. ನಿಯತ್ನಿಂದ ಸಾರಾಂಶ ಇಲ್ಲದೆ, ವಿಷಯ ಇಲ್ಲದೆ ವಿಷಯಕ್ಕೆ ಹೋರಾಟ ಮಾಡಿ ಸತ್ಯ ಅಂತ ಮಾಡ್ರಿ, ಒಳ್ಳೆಯದಲ್ಲ. ಇವತ್ತು ಗೋಡ್ಸೆ ಅಭಿಮಾನಿಗಳು ಗಾಂಧಿಯವರ ಅಭಿಮಾನಿ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಗಾಂಧಿ ಅಭಿಮಾನಿಗಳು, ಪ್ರಿಯಾಂಕಾ ಸಾಹೇಬ್ರ ಅಭಿಮಾನಿಗಳು ಇವತ್ತವರ ಸ್ವಾಗತ ಸಲುವಾಗಿ ನಾವು ಇವರಿಗೆ ಇಲ್ಲಿ ನಾವು ಕಾಯ್ತಾ ಇದ್ದೇವೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಯಾಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ ಅಂದರೆ, BJP ಹಿಂದಿನ ಸರ್ಕಾರದಲ್ಲಿ ಏನು ಭ್ರಷ್ಟ ಮಾಡಿದೆ, ಕೋವಿಡ್ ಆಗಲಿ, ಬೇರೆ ಬೇರೆ ಹಗರಣ ಆಗಲಿ, 40% ಸರ್ಕಾರ ಆಗಲಿ, ಅದು ಎಲ್ಲಿ ಇನ್ನೂ ಪ್ರಿಯಾಂಕಾ ಖರ್ಗೆ ಅವರು ಇನ್ನೂ ಎಳಿಯಾಗಿ ಏನು ಅವ್ರಿಗೆ ಹಗರಣ ಬಿಚ್ಚುತ್ತಾ ಇದ್ದಾರೆ. ಅದು ಪ್ರಿಯಾಂಕಾ ಖರ್ಗೆಗೆ ಅಂಜಿ ಅವ್ರು ಏನದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಇವತ್ತೇನು ಯಾರೋ ಒಬ್ಬ ಸಚಿನ್ ಸುಸೈಡ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಅವರ ಅಭಿಮಾನಿಗಳು ಮಾಡಿದಾರಂತ ಅವ್ರೇನೋ ಅವ್ರ ಮ್ಯಾಗೇನು ತಪ್ಪು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಯಾವಾಗಿತ್ತಂದರೆ, ಈಶ್ವರಪ್ಪ ಅವರು ಕಾಲದಲ್ಲಿ ಸಂತೋಷ್ ಪಾಟೀಲಿನ ಡೆತ್ ನೋಟ್ನಲ್ಲಿ ನೇರವಾಗಿ ಬರೆದಿಟ್ಟಿದ್ದ, ನನ್ನ ಸಾಯಲಿಕ್ಕೆ, ನಾನು ಸುಸೈಡ್ ಮಾಡಲಿಕ್ಕೆ ಕಾರಣನೇ ಈಶ್ವರಪ್ಪ ಅಂತ. ಅದಕ್ಕೆ ನಮ್ಮ ಸಾಹೇಬರಿಗೆ ಹೋಲಿಸ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಬರಬೇಕು. ಏನೂ ಇಲ್ಲ. ಇದು ಏನು ನಡೀತಾ ಇದೆ ಅಂದರೆ, ರಾಜ್ಯದಲ್ಲಿ BJP
ನಾಯಕರು ಅಂಜಿಬಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಎಲ್ಲಿ ನಮ್ಮ ಎಳೆ ಬೀಸ್ತಾ ಇದ್ದಾನೆ ಅಂತ ಹೇಳಿ. ಇವತ್ತು ದೇಶದಲ್ಲಿ ಮಣಿಪುರದಲ್ಲಿ ನೂರಾರು ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. 2 ವರ್ಷದಿಂದ ಅಲ್ಲಿ ಮಣಿಪುರ ಉರಿತಾ ಇದೆ. ಇವತ್ತು ದೇಶದ ಗೃಹ ಮಂತ್ರಿ ಆಗಲಿ, ಅಮಿತ್ ಶಾ ಆಗಲಿ ಅಥವಾ ದೇಶ ಪ್ರಧಾನಮಂತ್ರಿ ಅದರ ಬಗ್ಗೆ ಏನೂ ತೆಗಿತಾ ಇಲ್ಲ. ಇವತ್ತು ಯಾರೋ ಸುಸೈಡ್ ಮಾಡ್ಕೊಂಡಿದ್ದಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಕನೆಕ್ಷನ್ ಮಾಡ್ತಾ ಇದ್ದಾರೆ. BJP ಅವರಿಗೆ ನಾಚಿಕೆ ಬರಬೇಕು. ಮಣಿಪುರ ವಿಷಯ ತೆಗಿತಾ ಇಲ್ಲ, ಹಿಂದಿನ ಸರ್ಕಾರದ ಇದು ತೆಗಿತಾ ಇಲ್ಲ, CT ರವಿ ಮಾತಾಡಿದ್ದು ತಪ್ಪಂತ ಹೇಳ್ತಾ ಇಲ್ಲ. ಅದಕ್ಕೆ ಈ BJPದವ್ರು ಭಯ ಆಗಿದ್ದಾರೆ. ಮುನಿರತ್ನ ಬಗ್ಗೆ ದೊಡ್ಡ ಆರೋಪ ಇದೆ, ಅವರ ನಾಯಕರ ಮೇಲೆ ಅವರು ಏನೇನು ಷಡ್ಯಂತ್ರ ಮಾಡಿದ್ರನ್ನ ಅದನ್ನು ತೆಗಿತಾ ಇಲ್ಲ. ಅದಕ್ಕೆ ಏನೂ ಇಲ್ಲ. ಇದು BJPಯವರು ಭಯಭೀತ ಆಗಿದ್ದಾರೆ. ಎಲ್ಲಿ ಪ್ರಿಯಾಂಕಾ ಖರ್ಗೆ ಇನ್ನು ಬರೋಂಥ ದಿನಗಳಲ್ಲಿ ನಮ್ಮೆಲ್ಲ ಹಗರಣ ತೆಗಿತಾರೆ ಅಂತ ಹೇಳಿ ಅವ್ರ ಮ್ಯಾಗೆ ಇದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಹೆಸರು? ಆಫ್ತಾಬ್ ಪಟೇಲ್, KPCC ಸದಸ್ಯರು, ಅಫ್ಜಲ್ಪುರ್. ನೋಡಿ, ಪ್ರಿಯಾಂಕಾ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕಬೇಡಿ. ಮುತ್ತಿಗೆ ಹಾಕೋದಿತ್ತಂದರೆ ನೀವು ಹೋಗಿ ಯಡಿಯೂರಪ್ಪರ ಮನೆಗೆ ಮುತ್ತಿಗೆ ಹಾಕಿ, ಮತ್ತು ನೀವು ವಿಜೇಂದ್ರ ಮನೆಗೆ ಹೋಗಿ ಮುತ್ತಿಗೆ ಹಾಕಿ. ಯಾಕಂದರೆ ನಿಮ್ಮ ಪಕ್ಷದವರಾದಂಥ ಯತ್ನಾಳ್ ಸಾಹೇಬರು ಪದೇ ಹೇಳ್ತಾ ಇದ್ದಾರೆ, ನೀವು ಕೂಡಲಿ ಇಷ್ಟು ದುಡ್ಡು ತಿಂದಿರಾ, ನೀವು ಏನೋ ನಿಮ್ಮ ಸಾಕಷ್ಟು ಹಗರಣ ಇದೆ. ಇದು ಕಾಂಗ್ರೆಸ್ದವ್ರು ಹೇಳ್ತಾ ಇಲ್ಲ, ಹೇಳೋದು BJPಯ ಒಬ್ಬ ಪ್ರಭಾವಿ ನಾಯಕರಾದಂಥ ಶ್ರೀ ಯತ್ನಾಳ್ ಸಾಹೇಬರು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಪದೇ ಗೂಬೆ ಕೊಡಿಸೋದು ಬಂದು ಕಾಂಗ್ರೆಸ್ದವ್ರ ಮೇಲೆ, ಯಾಕಂದರೆ ಪ್ರಿಯಾಂಕಾ ಸಾಹೇಬ್ರ ಮೇಲೆ. ಯಾಕಂದರೆ ಇವು ಅವರು ತಂದೆಯರು ಕೂಡ ದೊಡ್ಡ ನಾಯಕರು. ಅಪ್ರಥಮವಾಗಿ ಪ್ರಿಯಾಂಕಾ ಸಾಹೇಬರಿಗೆ ಕಾನೂನು ಬಗ್ಗೆ ಅರಿವಿದೆ. ಯಾಕಂದರೆ ಅವ್ರ ತಂದೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಖರ್ಗೆ ಸಾಹೇಬರು ಪ್ರಥಮ ಬಾರಿಗೆ ವಕೀಲರು, ಆನಂತರ ರಾಜಕೀಯ ಬಂದರು. ಒಬ್ಬ ವಕೀಲರ ಮಗನಾಗಿ ಅವರಿಗೆ ಕಾನೂನು ಏನಿದೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅದಕ್ಕೆ ಹೇಳ್ತಾ ಇದ್ದೇನೆ, BJPದವರೇ, ನೀವು ಹೋಗಿ ಮೊದಲು ನೀವು ಯಡಿಯೂರಪ್ಪರ ಮನೆಗೆ ಮುತ್ತಿಗೆ ಹಾಕಿ, ನೀವು ಹೋಗಿ ವಿಜೇಂದ್ರ ಮನೆಗೆ ಮುತ್ತಿಗೆ ಹಾಕಿ. BJP ಅನ್ನೋದು 3 ಭಾಗಲಾಗಿದೆ, ಆ ಪಕ್ಷದ 3 ಭಾಗಲಾಗಿದೆ. ಪದೇ ಹೈಕಮಾಂಡ್ಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಒಂದು ಗುಂಪುಗಾರಿಕೆ ಮಾಡಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಕುಮಾರ್ ಬಂಗಾರಪ್ಪರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಇಳಿಸ್ಬೇಕು, ಇವ್ರಿಗೆ ಇಳಿಸಂತ ಯಾರು ಮಾತು ಯಾರು ಕೇಳಿಲ್ಲ. ಅಲ್ಲಿ ಹೈಕಮಾಂಡ್ ಅನ್ನೋದು ಉಳಿದಿರಲ್ಲಿ. ಹೈಕಮಾಂಡ್ ಮಾತು ಯಾರು ಕೇಳ್ತಾ ಇಲ್ಲ. ಯಾಕಂದರೆ ಇದು ಸಂತೋಷ್ ಜಿ ಅವರ ಆಶೀರ್ವಾದ ಇದೆ ಯತ್ನಾಳ್ ಅವರಿಗೆ. ಅದಕ್ಕೆ ಈ ಥರ ನಡೀತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಮನೆಗೆ ಮುತ್ತಿಗೆ ಹಾಕೋದು ಅದು ಭಾಳ ತಪ್ಪಿದೆ. BJPದವ್ರು ಮೊದಲು ನಿಮ್ಮ ಹಗರಣ ನಿಮ್ಮ ಮಾನ ನೀವು ಮುಚ್ಕೋರಿ, ಮತ್ತು ಮಂದಿ ಬಗ್ಗೆ ಹೇಳೋದು ಆಮೇಲೆ ಬರ್ರಿ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ರಾಜ್ಯದ ಯುವ ನಾಯಕರು ಹಾಗೂ ಈ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ITBT ಸಚಿವರಾಗಿ ರಾಜ್ಯದಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಇವತ್ತು ದಿವಸ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಆಗಲಿ, ವಿಧಾನಸಭೆಯ ಹೊರಗಡೆ ಆಗಲಿ ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿ ಅವರು ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೂಡ ಇದ್ದಾಗ ಅವರು ಸಾಕಷ್ಟು BJPಯವರ ಅಧಿಕಾರದಲ್ಲಿದ್ದಂಥ ಹಗರಣಗಳನ್ನು ಹೊರಗೆ ತಂದು ಅದನ್ನು ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಒಂದು ಒಳ್ಳೆಯ ಮಂತ್ರಿಯಾಗಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇವತ್ತು ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡೋದನ್ನು ನೋಡಿ ಈ BJP ಪಕ್ಷದವರಿಗೆ ಭಾಳ ಅಸೂಯೆ ಆಗ್ತಾಯಿದೆ. ಇವತ್ತಿನ ದಿವಸ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರ ಮನೆಗೆ BJPಯವರು ಮೆತ್ತಿಗೆ ಹಾಕ್ತಾ ಇದ್ದಾರೆ ಅಂತ ಒಂದು ನ್ಯೂಸನ್ನು ಕೇಳಿಕೊಂಡು ನಮ್ಮ ಎಲ್ಲ ನಾಯಕರಿಗೆ ಮನೆಗೆ ಏನದ ಇವತ್ತಿನ ದಿವಸ ಎಲ್ಲ ತೆಂಗಿನಾಗಲಿ ಮತ್ತು ತಂಪು ಪಾನಿ ಆಗಲಿ ಎಲ್ಲ ರೀತಿಯವರಿಗೆ ಸ್ವಾಗತ ಮಾಡಿ ಅಂಥೇಳಿ ಅವರೊಂದು ಏನು ನಮಗೆ ಸಂದೇಶ ಕೊಟ್ಟು ಇವತ್ತು ಕಳಿಸಿದ್ದಾರೆ. ಇದರ ಮೇಲೆ ಅವರ ಒಂದು ಎಷ್ಟು ದೊಡ್ಡ ಗುಣಗಳೆಂದು ಅಂತೇಳಿ BJPಯವರು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದ ಸಂವಿಧಾನ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ನ್ಯಾಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇವತ್ತು ಅದನ್ನೇ BJPಯವರು ಅನ್ಯಾಯ ಸಲುವಾಗಿ ಉಪಯೋಗ ಮಾಡಿಕೊಂಡು ಇವತ್ತು ನ್ಯಾಯದ ಪರವಾಗಿ ಹೋರಾಟ ಇಲ್ಲ. ಅವ್ರ ಹೋರಾಟ ಹೊಟ್ಟೆ ಕಿಚ್ಚಿನ ಹೋರಾಟ. ಅವ್ರ ಹೋರಾಟ ಇಲ್ಲಿ ಕೋಮುವಾದವನ್ನು ಬಿತ್ತುವಂಥ ಹೋರಾಟ, ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಹೋರಾಟ. ಇದು ಎಲ್ಲ ಹೋರಾಟ ಯಾವುದಪ್ಪ ಅಂದ್ರೆ BJPಯವರು. ಏನು BJPಯವರು ಪದೇ ಪ್ರಿಯಾಂಕಾ ಖರ್ಗೆ ಮೇಲೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಈ ರೀತಿ ಕಪ್ಪು ಮಸಿ ಬಡೆ ಅಂತ ಕೆಲಸ ಮಾಡ್ತಾ ಇದೆ BJP. ಸೊ ಅದೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ? ನೋಡ್ರಿ, ಇವ್ರು ಪದೇ ಅಲ್ಲ, ಇವರು ಸಾವಿರಾರು ಬಾರಿ ಪ್ರಿಯಾಂಕಾ ಖರ್ಗೆ ಅವರ ಮುಖಕ್ಕೆ ಆಗಲಿ ಅವ್ರ ಹೆಸರಿಗೆ ಆಗಲಿ ಕಪ್ಪು ಮಸಿ ಬೆಳಿಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಇದು ಸಾಧ್ಯನೇ ಇಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅಂದ್ರೆ ಸೂರ್ಯ ಇದ್ದಂಗೆ. ಎಲ್ಲೇ ಸೂರ್ಯ ಮುಟ್ಟೋಕ್ಕೆ ಸಾಧ್ಯ ಇದೆ ಏನು? ವಿಜಯೇಂದ್ರ ಅವರೇ, ನೀವು ಸೂರ್ಯ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಕೈ ಮಾಡಬೇಡ್ರಿ, ಸುಟ್ಕೊಂಡು ಹೋಗ್ತೀರಿ. BJPಯವರೇ, ನೀವು ಕಪ್ಪು ಮಸಿ ಬೆಳೆಯೋದು ಅಷ್ಟೇ ಅಲ್ಲ, ನೀವು ಬರೀ ಕೈ ಮುಂದೆ ಮಾಡಿದ್ರೆ ಸುಟ್ಕೊಂಡು ಹೋಗ್ತೀರಿ. BJPಯವರೇ, ನ್ಯಾಯದ ಪರವಾಗಿ ಹೋರಾಟ ಮಾಡಿರಿ.
ಅನ್ಯಾಯದ ಪರವಾಗಿ ನೀವೇನಪ್ಪ ಅಂದ್ರೆ ಹೋರಾಟ ಮಾಡಬೇಡಿ. ಇವತ್ತು ಇವರ ಮುತ್ತಿಗೆಯನ್ನು ಮನೆ ಮುತ್ತಿಗೆ ಹಾಕ್ತಿರ್ತಲ್ಲ, ಇದು ಬಹಳ ಒಂದು ಖಂಡನೀಯವಾದಂಥ ವಿಷಯ. ಆದರೂ ಕೂಡ ಇವತ್ತು ಗಾಂಧಿಯವರ ತತ್ವದ ಆದರ್ಶದ ಕುಟುಂಬ ಇವತ್ತು ಖರ್ಗೆಯವರ ಕುಟುಂಬ, ಗಾಂಧಿಯವರ ತತ್ವವನ್ನು ಪಾಲನೆ ಮಾಡುವಂಥ ಕುಟುಂಬ. ಇವತ್ತು ನೀವೇನಾದರೂ ಮನೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದರೆ ನೀವು ಹಾಗೆ ಖಾಲಿ ಒದರಿ ಬಾಯಿ ಒಣಸ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಇವತ್ತು ತೆಂಗಿನ ನೀರು ಅವ್ರಿಗೆ ಬಂದವ್ರಿಗೆ, ಇವತ್ತು ಬಿಸಿಲೇರಿ, ಇವತ್ತು ಮಜ್ಜಿಗೆ, ಈ ರೀತಿಯಾದಂಥ ಒಂದು ಚಹಾ. ಯಾಕಂದ್ರೆ ನಿಮ್ಮಲ್ಲಿ ಭಾಳಷ್ಟು ಶುಗರ್ ಪೇಷಂಟ್ ಜಾಸ್ತಿ ಅವ. ನಮ್ಮ ಸಹೋದರಿಯರು ಶುಗರ್ಲೆಸ್ ಚಹಾ ಕೂಡ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಇವತ್ತು ಹೊಟ್ಟೆ ಕಿಚ್ಚಿನ ಮನೋಭಾವನೆ ಜಾಸ್ತಿ ಇರೋದ್ರಿಂದ ನಿಮಗೆ ನಿದ್ದೆನೇ ಆಗಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತ ನೋಡಿ BJP ನಿದ್ದೆ ಬರಲಾಗ್ಯದ, ಅದಕ್ಕಾಗಿ ಶುಗರ್ ಹೆಚ್ಚಾಗ್ಯದ. ನಿಮ್ಮಲ್ಲಿ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವತ್ತು ವಿಜಯೇಂದ್ರ ಈ ರಾಜ್ಯದ BJP ಅಧ್ಯಕ್ಷ, ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಇವತ್ತು ಬಲಾತ್ಕಾರ ಪ್ರಕರಣದಲ್ಲಿದ್ದಾರೆ. ಅಪ್ರಾಪ್ತ ಬಾಲಕಿಯ ಒಂದು ಬಲಾತ್ಕಾರಕ್ಕೆ ಕೈ ಹಾಕಿದ್ದಾರೆ. ಪೋಸ್ಕೋ ಕೇಸ್ ಅವ್ರ ಮೇಲೆ ಆಗ್ಯದ. ಇವ್ರಿಗೇನು ನೈತಿಕತೆ ಇದೆ? ಇವ್ರ ಬಲ್ಲಿ ಏನಾದರೂ ನೈತಿಕತೆ ಮಾನ ಮರ್ಯಾದೆ ಇತ್ತು ಅಂದರೆ ಇವತ್ತು ರಾಜೀನಾಮೆ ಕೊಡಬೇಕು. ರಾಜಕೀಯದಲ್ಲಿ ಇವರು ಮುಂದೆ ಬರಲಿಕ್ಕೆ ಯೋಗ್ಯರಲ್ಲ, ಇವರು ಅಯೋಗ್ಯರು. ಇವತ್ತು ಈ ದೇಶದಲ್ಲಿ ಇವತ್ತು ಏನು ಈ ಜನರಿಗೋಸ್ಕರ, ಬಡವರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ, ದಲಿತರಿಗೋಸ್ಕರ, ಮೈನಾರಿಟಿಗೋಸ್ಕರ, ಹಿಂದುಳಿದ ವರ್ಗದಗೋಸ್ಕರ, ಈ ದೇಶದಲ್ಲಿರುವಂಥ ಎಲ್ಲ ಬಡವರಿಗೋಸ್ಕರ ನ್ಯಾಯ ಕೊಡಿಸೋ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಖರ್ಗೆ ಕುಟುಂಬ ಮಾಡ್ತಾ ಇದೆ. ಇವತ್ತು ಕಳೆದ BJP ಸರ್ಕಾರ ಏನು ಹಗರಣಗಳು ಮಾಡಿದ್ರು, ಇವತ್ತು ಆ ಹಗರಣಗಳಲ್ಲಿ ಹೊರಗೆ ಬರ್ತಾವ. ಆ ಹಗರಣದಲ್ಲಿ ಹೊರಗೆ ಬಂದು ಅವರು ಜೈಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಎಂದೂ ಹೆದರೋರಲ್ಲ. ಪ್ರಿಯಾಂಕ್ ಖರ್ಗೆ ಅವರ ನಿಮ್ಮ ಬೆದರಿಕೆಗೆ, ನಿಮ್ಮ ಗುಂಡಾಗಿರಿಗೆ, ನಿಮ್ಮ ಮೊಂಡತನಕ್ಕೆ ಎಂದೂ ಹೆದರೋರಲ್ಲ. ಅವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇನ್ನು ಮುಂದುವರಿತಾರೆ. ಆನಿ ಹೋಗ್ತಾ ಇದೆ, ಆನಿ ಹೋಗ್ತದೆ. ಪ್ರತಿಭಟನೆ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಹೋಗ್ಬೇಕು. ವೈಯಕ್ತಿಕವಾಗಿ ಪ್ರಿಯಾಂಕ ಸರ್ ಮನೆಗೆ ಬರ್ತಾರೆ, ಅದು ಸರಾಸರಿ ತಪ್ಪದ. ಅದಕ್ಕೆ ಅವ್ರಿಗೆ ಯಾಕಂದ್ರೆ ಬೆಂಗಳೂರು ಜನ ಬಂದಿರ್ತಾರೆ, ಅವ್ರಿಗಿಲ್ಲಿ ಬಿಸಿಲು ನಾಡಿದೆ ಗುಲ್ಬರ್ಗ, ಅದು ಸುಮಾರು 20-30 ಡಿಗ್ರಿಲಿ 45 ಡಿಗ್ರಿ ತನಕ ಅವರು ಬೇರೆ ಒಂದು ಕಾಯಿಲೆಗಳಿರ್ತಾರೆ. ಅವ್ರಿಗೆ ಒಂದು ಟೀ ವ್ಯವಸ್ಥೆ ಮಾಡಿದ್ದೀವಿ, ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಬೇರೆಂಥ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವ್ರು ಬರ್ಲಿಕ್ಕೆ ಸ್ವಾಗತ ಅದ. ಅವ್ರು ಗುಂಡಾಗಿರಿಗೆ ನಾವು ಗಾಂಧಿಗಿರಿ ಮಾಡ್ಬೇಕನ್ನೋಂಥ ಪ್ರತಿಭಟನೆ ಮಾಡ್ತಿದ್ದೆ. ಅದಕ್ಕೆ ಇವ್ರು ಮಾಡೋದು ತಪ್ಪದ. ಯಾರು ಮಾಡಿರ್ತಾರೆ ಬೇಕು ಪ್ರಿಯಾಂಕ ಅನ್ಯಾಸರವಾಗಿ ಯಾರೋ ಕೊಟ್ಟರೆ ಪ್ರಿಯಾಂಕ ರಾಜೀನಾಮೆ ಕೊಡಬೇಕು. ಅವ್ರಿಗೆ ಬೇರೆ ಕಾಂಗ್ರೆಸ್ ಮಾಡಿದಂಥ ಅನೇಕ ಸಾಧನೆಗಳನ್ನು ಸಹಿಸಲಾರದೆ ಇಂಥ ಕೃತ್ಯಕ್ಕೆ ಅವ್ರು ತೊಡಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಸ್ವಾಗತ ಕೋರಿಸ್ತಾರೆ. ಪ್ರಿಯಾಂಕ ಸರ್ ಮನೆ ಹತ್ರ ಎಲ್ಲ ಯುವ ಮೋರ್ಚರು, ಎಲ್ಲ ಸೇರೋದು ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಅವ್ರ ಸ್ವಾಗತಕ್ಕಾಗಿ ನಿಂತಿದೆ. ಅವ್ರು ಬಂದ್ಗಡೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡೋ ಉದ್ದೇಶದಲ್ಲಿ ನಾವು ಒಟ್ಟಿಗೆ ಹಾಕೋದಿರಲಿ. ಅವ್ರ ಹೆಸರಿಗೆ ನೀವು ಭಂಗ ತಂದ್ರೆ ಮುಂದೆ ನಾವು ಏನು ಮಾಡ್ತೀವಿ ಅಂತ ಹೇಳಲ್ಲ ನಿಮಗೆ. ಯಾಕಂದ್ರೆ ಇದು ರಾಜಕೀಯ ಒತ್ತಡಲಿಂದ ಒಬ್ಬ ದಲಿತ ನಾಯಕರು ಉಸ್ತುವಾರಿ ಸಚಿವರಾಗ್ಯಾರ ಅಂತೇಳಿ ನಿಮ್ಗೆ ಹೊಟ್ಟೆ ಉರಿಯದ. ಅಷ್ಟು ಹೇಳ್ಬೇಕಂದ್ರೆ ನಿಮಗೆ ಪ್ರಿಯಾಂಕಾ ಸಾಬ್ರು ಅವರು ಕಲಬುರಗಿ, ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಅವರ ತಂದೆಯವರಾಗಲಿ ಕಲಬುರಗಿ ಅಭಿವೃದ್ಧಿ ಹರಿಕಾರರ ಅವರು. ಅಂಥ ಕೆಲಸ ನೀವು BJPಗಾರ 15 ವರ್ಷ BJPಯಲ್ಲಿದ್ದಾಗ ಏನಾರ ನೀವು ಅಭಿವೃದ್ಧಿ ಕೆಲಸಗಳು ಮಾಡಿರೇನು? ಇಲ್ಲ. ಇವತ್ತು ಪ್ರಿಯಾಂಕಾ ಸಾಬ್ರು ಅವರು ಒಂದು ಜನ ಮೆಚ್ಚುವಂಥ ಕೆಲಸಗಳು ಮಾಡ್ಲಕತ್ತಾರ ಅಂದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಬಿದ್ದದ? BJP ಅವರು ಎಲ್ಲ ನಿಮ್ಮ ಹಗರಣಗಳು ಎಳಿಲಿಕತ್ತಾರ ಅಂತೇಳಿ ನಿಮ್ಗೆ ಹೊಟ್ಟೆ ಉರ್ಲಿಕತ್ತದ. ಅದು ಎಲ್ಲರಿಗೂ ಗೊತ್ತಾದಂಥ ವಿಷಯನೇ ಅದ. ಹಂಗಾಗಿ ನೀವು ಪ್ರಿಯಾಂಕಾ ಸಾಬ್ರು ಮನೆಗೆ ಮುತ್ತಿಗೆ ಹಾಕಬಾರ್ದು. ನಿಮ್ಮನ್ನು ಏನೇ ಇತ್ತಂದ್ರು ಅದು ಪಂಚಾಳ ಅವರು ಸುಸಾಳಾಗಿದ್ದಾರೆ, ಅವರು ಕೊಲೆ ಮಾಡ್ಯಾರ. ಯಾರು ಅವ್ರಿಗೆ ಇಲ್ಲ, ಅದು ಇನ್ನೂ ಸಾಬೀತಾಗಬೇಕು. ಸಾಬೀತಾಲಾರ್ದೇ ನೀವು ಪ್ರಿಯಾಂಕಾ ಸಾಬ್ರು ಮನೆಗೆ ಮುತ್ತಿಗೆ ಹಾಕ್ತೀನಿ ಅಂದ್ರೆ ಇದು ಯಾವ ದೊಡ್ಡ ವಿಷಯ ರೀ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಪ್ರಿಯಾಂಕಾ ಸಾಬ್ರು ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಯಾವುದೂ ಮಾಡಿಲ್ಲ. ಅವರು ಒಳ್ಳೆ ಸಮಾಜ ಸುಧಾರಕರ, ದೇಶ ಪ್ರೇಮಿಯರ, ದಲಿತ ದೀನರ ಒಂದು ಕುಲಕ್ಕೆ ಮಾದರಿಯಾದಂಥ ಮನುಷ್ಯರ. ಅಂಥವ್ರಿಗೆ ನೀವು ಟಚ್ ಮಾಡಿದ್ರೆ ಇಲ್ಲಿ ಉಗ್ರ ಹೋರಾಟವನ್ನು ನಡೀತದ. ಅದು ಫಸ್ಟ್ ತಿಳ್ಕೊರಿ. ಇನ್ನೊಂದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಒಂದು ದೊಡ್ಡ ಇತಿಹಾಸವನ್ನೇ ಅದ. ಅವರು ಎಷ್ಟು ಕಷ್ಟಪಟ್ಟು ಕಲಬುರಗಿ ಜನರಿಗೆ 371J ತಂದು ಕೊಟ್ಟಾರ. ಅದು BJP ಕೈಲೇ ಆಗಿಲ್ಲ. ನಿಮ್ಮ ಹಗರಣಗಳು ಬೆಳಕಿಗೆ ತರುವಂಥ ವಿಷಯಗಳನ್ನು ಇವತ್ತಿನ ದಿನ ಖರ್ಗೆ ಸಾಬ್ರಾಗಲಿ ಅವ್ರ ಸುಪುತ್ರರಾಗಲಿ ಮಾಡ್ಲಕತ್ತಾರ ಅಂತ ಹೇಳಿ
ನೀವು ಹೊಟ್ಟಿ ಉರ್ಕೊಂಡು ಇವತ್ತಿನ ದಿನ ಅವ್ರ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊಂಟಿರಿ. ಅದು ಸಾಧ್ಯ ಇರ್ಲಾರ್ದಂಥ ಮಾತದ. ನೀವು ಜಗತ್ ಸರ್ಕಲ್ನಿಂದ ಏನು ಕಮಿಷನರ್ ಆಫೀಸ್ಗೆ ಹೋಗ್ತೀರಾ, DC ಆಫೀಸ್ಗೆ ಹೋಗ್ತೀರಾ, ಆ ಕಡೆ ಹೋಗ್ಬೇಕು. ಅದು ಬಿಟ್ಟು ಖರ್ಗೆ ಸಾಬ್ರ ಮನೆಗೆ ಹೋಗ್ತೀವಿ, ಇದು ಹೋಗ್ತೀವಿ, ಅದು ಹೋಗ್ತೀವಿ ಅಲ್ಲಿಕ ಇಲ್ಲಿ ಬರುವಂಥ ಚಾನ್ಸ್ನು ನಾವು ಕೊಡಲ್ಲ. ನೀವು ಬಂದ್ರೂ ನಾವು ಅತಿಥಿಗಳಾಗಿ ನಿಮ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬರ್ರಿ, ಎಳಿನೀರ, ಮಜ್ಜಿಗೆ, ನೀರು ಕೂಡ ನಾವು ಕೊಟ್ಟು ನಿಮ್ಗೆ ಸ್ವಾಗತ ಮಾಡಿ ಬುದ್ಧಿವಾದಗಳನ್ನು ಹೇಳಿ ಕಳಿಸ್ತೀವಿ. ಪ್ರಿಯಾಂಕಾ ಅಣ್ಣವ್ರ ಮನೆ ಇದ್ದಾರಲ್ಲ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಇದು. ಇಷ್ಟು ಮನೆ ಉಲ್ಲಂಘನೆ ಮಾಡಿ ಬರ್ಬೇಕಂತಂದರೆ ಇದು ಸುಲಭ ಇಲ್ಲ. ಯಾಕಂತಂದರೆ BJPಯಲ್ಲಿನೇ ಬಣ ಆಗಿಬಿಟ್ಟಿದ್ದಾವೆ. ಈಗ ನೋಡ್ತೀವಿ, ನಾವು ಯಾರ್ಯಾರು ಬರ್ತಾರೆ ನೋಡ್ತೀವಿ, ನಮ್ಮ ಮುತ್ತಿಗೆ ಹಾಕಿಗೆ ಯಾರ್ಯಾರು ಬರ್ತಾರೆ ನೋಡ್ತೀವಿ. ಯಾ ನಾಯಕರು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಯಾಕಂತಂದರೆ ಈಗ ಅದು ಸಚಿನ್ ಬಂಚಾಳ್ ಅವ್ರದ್ದು ಒಂದು ಕೊಲೆ ಪ್ರಕರಣದಲ್ಲಿ ನಮ್ಮ ಪ್ರಿಯಾಂಕಣ್ಣವರಿಗೆ ಎಳೆಯುತ್ತಿದ್ದಾರಲ್ಲಿ ಅವ್ರಿಗೆ ನಾಚಿಕೆ ಆಗಬೇಕು. BJP ಜನರಿಗೆ ನಾಚಿಕೆ ಆಗಬೇಕು. ಏನೋ ಒಳಗೆ ವಿಷಯನೇ ಇಲ್ಲ, ಬರೀ ಪೇಪರ್ನಲ್ಲಿ ಒಂದು ಪ್ರೆಸ್ ನೋಟ್ ಕೊಟ್ಬಿಡ್ತಾರ, ಮುಗೀತಾ? ಅದು ನೋಡಬೇಕು. ಎಷ್ಟು ಹಿರಿಯವರಿದ್ದಾರ, ಕೆಲವೊಬ್ರು ಕಾಂಗ್ರೆಸ್ನಿಂದ ಹೆಸರು ಗಳಿಸ್ಕೊಂಡು ಹೋಗಿ BJPನಲ್ಲಿ ಹೋಗಿ ಅವರು ಈಗ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು. ನಾನು ಹೆಸರು ಹೇಳೋಕ್ಕೆ ಇಲ್ಲ, ಯಾಕಂತಂದರೆ ಇದು ನಮ್ಮ ಒಂದು ಗಾಂಧಿಗಿರಿ. ಅವ್ರು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ನಾವು ಗಾಂಧಿಗಿರಿ ಮಾಡ್ತೀವಿ. ಯಾಕಂತಂದರೆ ನಮ್ಮ ತತ್ವ ಸಿದ್ಧಾಂತ ನಮ್ಮ ಗಾಂಧೀಜಿಯವರು ಕಲಿಸಿಕೊಟ್ಟದ್ದು, ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಕಲ್ಪಿಸಿಕೊಟ್ಟುವಂಥ ಇದು ಒಂದು ನಮ್ಮ ತತ್ವದ ಆಧಾರದ ಮೇಲೆ ನಾವು ನಡೀತಾ ಇದ್ದೀವಿ. ಇದು ಮನೆ ಮುತ್ತಿಗೆ ಆಗ್ಬೇಕಂತಂತಂದರೆ ಅವರು ಭಾಳ ಸುಲಭ ಅಂತ ತಿಳ್ಕೊಂಡಿದ್ದಾರೆ. ಅವರು ಬರಲಿ, ನಾವು ಕಾದು ನೋಡ್ತಾ ಇದ್ದೀವಿ. ಯಾಕಂತಂದರೆ ಇದು ರಾಜಕೀಯ ಅಂತಂತಂದರೆ ನಮ್ಮ ರಾಜಕೀಯದಲ್ಲಿ ಯಾರ್ಯಾರು ಇರ್ತಾರ ಅವ್ರನ್ನ ಕಚ್ಚಿಡ್ಕೊಳ್ಳಿ. ನಮ್ಮ ಕುಟುಂಬಕ್ಕೆ ಯಾಕೆ ಬರ್ತಾರೆ? ನಮ್ಮ ತಾಯಿ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಯಾಕೆ ಬರ್ತಾರೆ ಅವರು? ಅವ್ರಂಗೂ ನಾವು ಒಂದು ಪ್ರತಿಭಟನೆ ಮಾಡಿದ್ರಂತಂದ್ರೆ, ಬೀದಿಗೆ ಇಳಿದ್ರು ಅಂತಂದರೆ ಅವ್ರು ಎಲ್ಲಿನೂ ಇರೋಕ್ಕಾಗಲ್ಲ. ಅವ್ರು ಸ್ಟ್ರೈಕ್ ಮಾಡಬೇಕಾಗಿದ್ರು ತಿಮ್ಮಾಪುರ ಸರ್ಕಲ್, ಜಗತ್ ಸರ್ಕಲ್, ಕಮಿಷನರ್ ಆಫೀಸ್, DC ಆಫೀಸ್ನಾಗ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಅವರಿಗೆ ಬುದ್ಧಿ ಭ್ರಮೆ ಆಗಿದೆ. ಆದ ಕಾರಣ ಅವ್ರಿಗೆ ಎಲ್ಲೂ ಹಾಗೆ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಪ್ರಿಯಾಂಕಾ ಸಾಬರು ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಈ ಲುಂಬಿಣಿ ಮನೆ ಇದೆಯಲ್ಲ, ಇದು ಮನೆ ಅಷ್ಟೇ ಅಲ್ಲ, ಇದೊಂದು ದೇವಸ್ಥಾನ. ಯಾಕಂತಂದರೆ ಹಿರಿಯರ್ಲಿಂದ ನಡ್ಕೊಂಡು ಬಂದದ್ದು ಮನಿತನ ಇದೆ. ಇಂಥ ಮನಿತನ ಮುತ್ತಿಗೆ ಹಾಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವರು ಎಲ್ಲ ಮರೆತು ಹೋಗ್ಯಾರ. ಸಿಂಹದ ಮರಿ ಸಿಂಹನೇ. ಅವರಿಗೆ ಎಲ್ಲೂ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಇವತ್ತು ನೀವು ಯಾಕೆ ಈ ಒಂದು ತಯಾರಿಯಲ್ಲಿದ್ದೀರಿ? ಇವತ್ತು ನಾವು ತಯಾರಿ ಸ್ಟ್ರೈಕ್ ಮಾಡ್ತೀವಿ. ಬಿಸಿಲಾಗಿ ಬರ್ತಾ ಇದ್ದಾರೆ ಪಾಪ, ನಮಗೆ ಒಂಥರ ಅನಿಸ್ತಾ ಇದೆ. ಅದ್ರ ಸಲುವಾಗಿ ನನ್ನ ಸಾಹೇಬರೆಲ್ಲ ಎಳಿನೀರು, ನೀರು, ಮಜ್ಜಿಗೆ, ಚಹಾ, ಶುಗರ್ಲೆಸ್ ಚಹಾ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ಪಾಪ ಅವರೆಲ್ಲ ಅಷ್ಟು ಇವ್ರ ವಿರುದ್ಧನೇ ಇವ್ರು ರಾಜೀನಾಮೆ ಕೊಡಬೇಕಂದ್ರು ನಮ್ಮ ಸಾಹೇಬರ ಮನಸ್ಸು ಬೆಣ್ಣೆ ಅಂತ ಮನಸ್ಸು ಅಷ್ಟು ಅವ್ರು ಎಲ್ಲಿಂದ ಬರಕತ್ತಾರ ಅವ್ರ ಸಲುವಾಗಿ ಎಲ್ಲ ರೆಡಿ ಮಾಡ್ತಾರೆ. ಆ ಬಿಸಿಲಾಗಿ ಬಂದವರು ಅತಿಥಿ ದೇವೋಭವ. ಇವ್ರೇನು ಇವತ್ತು ಕಲಬುರಗಿ ಬಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಬೇಕಂತೇಳಿ ತೊಡೆ ತಟ್ಟಿ ಮಾತಾಡ್ತಾ ಅಂತ ರೀತಿ ಮೆರಿತಾ ಇದ್ದಾರೆ. ಅವರಿಗೆ ಪ್ರಿಯಾಂಕ್ ಖರ್ಗೆ ಅಂದರೆ ಭಯ ಯಾಕಂತಂದರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಮಾಡಲಾರ್ದಂಥ ದೊಡ್ಡ ಭ್ರಷ್ಟಾಚಾರ, 75 ವರ್ಷದಲ್ಲಿ ಕಾಣದೇ ಇರತಕ್ಕಂಥ ಭ್ರಷ್ಟಾಚಾರ ಮತ್ತು ನೇಮಕಾತಿಗಳಲ್ಲಿ ಹಗರಣ ಮಾಡಿದ್ದಕ್ಕಾಗಿ ಅದನ್ನೆಲ್ಲವೂ ಕೂಡ ಬಯಲಿಗೆಳೆದಂಥ ಏಕೈಕ ವ್ಯಕ್ತಿ ಯುವ ನಾಯಕ, ಕಾಂಗ್ರೆಸ್ ಪಕ್ಷದ ಯುವ ನಾಯಕರು, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು. ಆ ಕಾರಣಕ್ಕಾಗಿ ಇಡೀ ದೇಶ ತುಂಬ ಅವರ ಮಾನ ಮರ್ಯಾದೆ ಕಳೆದಿರೋದು ಪ್ರಿಯಾಂಕ್ ಖರ್ಗೆ ಅವರು. ಆ ಹೊಟ್ಟೆ ಕಿಚ್ಚನಿಂದ ಇವತ್ತು ನಾಗ್ಪುರ ಪ್ರೇರಿತ ಈ ಹೋರಾಟವನ್ನು ನಾವು ಖಂಡಿಸ್ತೀವಿ. ಅವ್ರು ಎಂಥ ನಾಗ್ಪುರ್ ಇರಲಿ, ಅವರು ಮತ್ತೆ ಹಿಟ್ಲರ್ನಂಥ ಜರ್ಮನ್ಗೆ ಹೋಗಿ ಬಂದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಡ್ಡಿನೂ ಕೂಡ ಅಳಿಗಾಡಿಸ್ಲಿಕ್ಕೆ ನಾವು ಬಿಡಲ್ಲ. ಅವರು ಇದರಲ್ಲಿ ಯಾವುದೋ ಪಾತ್ರನೂ ಇಲ್ಲ. ಅವರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮನ್ನು ಟಾರ್ಗೆಟ್ ಮಾಡಿ ಸೋಲಿಸಿದಕ್ಕಾಗಿ ಇವತ್ತು BJPಯವರು ಎಲ್ಲೂ ಕೂಡ ಬದುಕಲಿಕ್ಕೆ ನೆಲೆ ಇಲ್ಲ, ಅವರಿಗೆ ನೆರಳಿಲ್ಲ. ಅವರಿಗೆ ಈಗ ಏನಾದರೂ ಅನ್ನ ನೀರು ಸಿಗಬೇಕಾದ್ರೆ ಪ್ರಿಯಾಂಕ್ ಖರ್ಗೆನೇ ನಮ್ಮ ಗತಿ ಅನ್ನೋ ಕಾರಣಕ್ಕಾಗಿ ಅವ್ರ ಮನೆ ಹತ್ರ ಬರ್ತಾ ಇದ್ದಾರೆ ಹೊರತಾಗಿ ಅವರಿಗೆ ಯಾವುದೂ ಕೂಡ ರಾಜಕೀಯ ಮೌಲ್ಯ ಇಲ್ಲ. ಅವ್ರ ರಾಜಕೀಯ ಮೌಲ್ಯ ಇತ್ತಂದರೆ ಇಡೀ ದೇಶ ತುಂಬ ಇವತ್ತೇನು ಗ್ಯಾಸ್ ರೇಟ್ ಹೆಚ್ಚಾಗಿದೆ, GST ಹೆಚ್ಚಾಗಿದೆ, ಬೆಲೆ ಏರಿಕೆ ಹೆಚ್ಚಾಗಿದೆ, ಅದರ ಬಗ್ಗೆ ಮಾತಾಡಬೇಕು. ಅದು ಯಾವುದೋ ಮನುಷ್ಯರ ಬಗ್ಗೆ ಮಾತಾಡ್ದೇನೆ ಹೊಟ್ಟೆ ಕಿಚ್ಚಿನ ರಾಜಕೀಯ ಮಾಡ್ತಕ್ಕಂಥದ್ದೇ BJPಯ ದೊಡ್ಡ ಕುತಂತ್ರ ರಾಜಕೀಯ. ಅದರ ಜೊತೆಗೆ ಹೆಣಗಳ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದು ಅವ್ರ ಇತಿಹಾಸನೇ ಇದೆ. ಎಲ್ಲಿ ಹೆಣ ಬೀಳುತ್ತೆ ಅಲ್ಲಿ ಕಾಗೆಗಳ ಥರ ಕಾವು ಅಂತ ಬರ್ತಾರೆ. ಅಂಥದಕ್ಕೆ ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆ ಅವ್ರು ಹಿಗ್ಗವರಲ್ಲ, ಬಗ್ಗವರಲ್ಲ, ಜಗ್ಗವರಲ್ಲ. ಅವ್ರ ಕಾರ್ಯಕರ್ತರು ಬಗ್ಗೆ ಅಭಿಮಾನಿಗಳು ಕೂಡ ಅದೇ ರೀತಿ ಟೊಂಕ ಕಟ್ಟು ನಿಂತೀವಿ. ಯಾವುದಕ್ಕೂ ನಾವು ಸಿದ್ಧರಿದ್ದೀವಿ. ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡೋ ನಮ್ಮ ವಿಚಾರ ಬುದ್ಧ, ಬಸವ, ಅಂಬೇಡ್ಕರ್ ದಾರಿಯಲ್ಲಿ ನಡೆದಿದ್ದೀವಿ, ನಾವು ನಡೀತೀವಿ. ಕಾಂಗ್ರೆಸ್ಸಿನ ಪಕ್ಷದ ಸಿದ್ಧಾಂತನೇ ಅದೇ ಇದೆ.
ಇವ್ರು ಹಿಂದಿನ ಇತಿಹಾಸಕ್ಕೆ ಎದುರಿತು, ಹಿಂದೆ ಏನಾಗಿದೆ ಗೊತ್ತಿಲ್ಲ, ಪ್ರೆಸೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು BJP ಅವರು. ಇವತ್ತು ಯಾವುದೋ ಒಂದು ವಿಷಯ ಅಂತಂದು ಅವ್ರಿಗೆ ತಗಲಕ್ಕೆ ಅವ್ರನ್ನ ಏನಾದರೂ ಟಾರ್ಗೆಟ್ ಮಾಡಿ ನಾವು ಕುರ್ಚಿಂದ ಇಳಿಸ್ತೀವಿ, CBI ಕೊಟ್ಟು ಅವ್ರಿಗೇನೋ ರಾಜಕೀಯ ಪ್ರಭಾವ, ಅಮಿತ್ ಶಾ ಅಂದು ಮೋದಿದು ಏನಾದರೂ ಪ್ರಭಾವ ಬಳಸಿ ಅವ್ರಿಗೆ ಏನಾದರೂ ಮಾಡ್ತೀವಿ ಅಂತಂದರೆ ಕಲಬುರಗಿ ಜನತೆ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದ ಇವತ್ತು ಯುವಕರು, ದೊಡ್ಡ ಮಟ್ಟದಲ್ಲಿ ಯುವಕರು ಇವತ್ತು ಪ್ರಿಯಾಂಕ್ ಸಾಹೇಬ್ರ ಹತ್ರ ಹಿಂದಿದ್ರು. ಅದು ಅವ್ರಿಗೆ ಭಯ ಇದೆ. ಯಾಕಂದರೆ ದೊಡ್ಡ ಮಟ್ಟದ ನೇಮಕಾತಿ ಹಗರಣಗಳನ್ನು ಹೊರಗಡೆ ತಂದಂಥವ್ರು, KPSCಯನ್ನು ಬಟಾಬೈಲ್ ಮಾಡಿದಂಥವ್ರು. ಹಾಗಾಗಿ ಇವತ್ತು ಯುವಕರ ಪಡೆ ಅವ್ರ ಕಡೆಗಿದೆ, ಯುವಜನರ ಪಡೆ, ರೈತರ ಪಡೆ ಎಲ್ಲನೂ ಕೂಡ ಪ್ರಿಯಾಂಕ್ ಖರ್ಗೆ ಹತ್ರ ಹೋದ್ರೆ ನಾವೇನು ಮಾಡಬೇಕು, ನಾವೆಲ್ಲಿ ಭಿಕ್ಷೆ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆ ಹತ್ರ ಬರ್ತಾ ಇದ್ದಾರೆ. ನಾವು ಇಲ್ಲಿ ಒಳ್ಳೆಯವರಿಗೆ ಮಾತ್ರ ನ್ಯಾಯ ಕೊಡ್ತೀವಿ, ಕೆಟ್ಟವ್ರು ಬಂದರೆ ನಾವು ಏನಿದೆ ಕಾನೂನು ಪ್ರಕಾರ ಅದು ಮಾಡಲಿಕ್ಕೆ ನಮ್ಮ ಪ್ರಿಯಾಂಕ್ ಸಾಹೇಬ್ರು ರೆಡಿ ಇದ್ದಾರೆ. ಅದಕ್ಕೆ ನಾವು ಕೂಡ ಬೆಂಬಲವಾಗಿ ಇವತ್ತು ಕಾರ್ಯಕರ್ತರು ನಿಂತಿದ್ದೀವಿ. ಏನು ಸಚಿನ್ ಪಾಂಚಾಳ್ ಅಂತಕ್ಕಂಥ ಬೀದರ್ ಜಿಲ್ಲೆಯ ಒಬ್ಬ ಹುಡುಗ ತನ್ನ ವೈಯಕ್ತಿಕ ವ್ಯವಹಾರಗಳನ್ನು ಮುಂದಿಟ್ಟುಕೊಂಡು ರಾಜು ಕಪ್ನೂರ್ ಅಂತಕ್ಕಂಥ ಒಬ್ಬ ಯುವಕನೊಂದಿಗೆ ಅವರು ಹವ್ಯಾತವಾಗಿ ಅವರವ್ರ ವೈಯಕ್ತಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ತಮ್ಮ ಲಾಭ ಮತ್ತು ಹಾನಿ ಅವರು ಈಗಾಗಲೇ ಸುಮಾರು 2 ವರ್ಷದಿಂದ ಕೂಡ ಕೆಲವು ಕೆಲಸಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇರುವ ಹಂತದಲ್ಲಿ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಆ ಹುಡುಗ ತಮಗೆ ಲೈಸೆನ್ಸ್ನೂ ಇಲ್ಲ, ಯಾವ ಗುತ್ತಿದಾರನೂ ಇಲ್ಲ, ಏನೂ ಇರಲಾರ್ದೇ ಇವ್ರ ಜೊತೆ ಕೂಡಿ ಕೆಲವೇನಪ್ಪ ಅಂದರೆ ಟೆಂಡರ್ ಕೆಲಸದಲ್ಲಿ ಭಾಗವಹಿಸ್ಕೊಂಡು ಹಣದ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅದು ಏನಪ್ಪ ಅಂದ್ರೆ ಹಣ ಕೊಟ್ಟಿರ್ತಕ್ಕಂಥದ್ದು ಕಪ್ನೂರ್ ಅವರು ಈಗಾಗಲೇ ಅದು ಸಾಬೀತುಪಡಿಸಿದ್ದಾರೆ. ಹಣ ಏನಪ್ಪ ಅಂದ್ರೆ ಕಪ್ನೂರ್ ಅವ್ರ ಕಡೆಯಿಂದ ತೊಗೊಂಡಿದ್ದಾರೆ. ತೊಗೊಂಡು ಮರುಪಾವತಿ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಹಿಂದೆ ಮುಂದೆ ನೋಡಿಕೊಂಡು ಮತ್ತು ಈ ಕೆಲಸದಲ್ಲಿ ತನ್ನಿಂದ ಇವರಿಗೆ ಅನ್ಯಾಯ ಆಗ್ತಾ ಇದೆ, ನಾನು ಮರಳಿ ಏನಪ್ಪ ಅಂದ್ರೆ ಯಾವುದು ಕೆಲಸನೂ ಮಾಡಲಿಕ್ಕಾಗಲಿಲ್ಲ ಮತ್ತು ಅವ್ರಿಗೆ ಹಣನೂ ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಇದರಲ್ಲಿಂದ ತನ್ನನ್ನೇ ತಾನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಇದು ಸತ್ಯವಾದ ಘಟನೆ ಇದೆ. ಸರ್, ಛಲವಾದಿ ಒಂದು ಸುದ್ದಿಗೋಷ್ಠಿ ಮೂಲಕ ಇದು ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರ ಲೆಟರಲ್ಲಿ ಹೆಸರಿದೆ ಅಂತ ಹೇಳಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಪ್ರಿಯಾಂಕಾ ಸಾಹೇಬರಿಗೆ ಸಾವಿರಾರು ಜನ ಅವರು ಗ್ರಾಮ ಪಂಚಾಯತಿ ರಾಜ್ಯದ ಒಬ್ಬ ಉನ್ನತ ಹುದ್ದೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಅವರು ನಿರಂತರವಾಗಿ ಏನಪ್ಪ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು ಮತ್ತು ಪಕ್ಷದ ಕಾರ್ಯಕರ್ತರು ಬರ್ತಾರೆ ಹೋಗ್ತಾರೆ, ಮಗ್ಗಲ್ಲಿ ನಿಂತು ಫೋಟೋ ತೆಗೆಸ್ಕೊತಾರೆ. ಆದ್ರೆ ನಾವೆಲ್ಲ ಕಾರ್ಯಕರ್ತರು ಪ್ರಿಯಾಂಕಾ ಸಾಹೇಬರು ಕಾರ್ಯಕರ್ತರಿದ್ದು ಮಾತ್ರಕ್ಕೆ ಮತ್ತೇನಪ್ಪ ಅಂತಂದ್ರೆ ಅಲ್ಲಿ ಹೇಳಿರ್ತಕ್ಕಂಥ ವಿಷಯನ್ನೇ ಮುಂದಿಟ್ಕೊಂಡು ಪ್ರಿಯಾಂಕಾ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಇದು ಖಂಡನೀಯ ವಿಷಯ. ಇದು ಆಗಬಾರ್ದು. ಛಲವಾದಿಯವರು ಒಂದು ಸಂಸತ್ತಿನಲ್ಲಿ ಮತ್ತು ಅವರು ಮಾತಾಡ್ತಕ್ಕಂಥದ್ದು ಮತ್ತು ಅವರು ಸಂವಿಧಾನಬದ್ಧವಾಗಿ ಶಾಸಕರಾಗಿ ಕೆಲವು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಅರಿವಿಗೆ ಬರಬೇಕು, ಕಾನೂನುಬದ್ಧವಾಗಿ ಏನಪ್ಪ ಅಂತಂದ್ರೆ ಮಾತಾಡಬೇಕು. ಈಗೇನದ ಕೇವಲ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಲ್ಲ. ಅವರು ಇದರಾಗೆ ಈ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತದ. ಅವರು ಅದರಾಗ ಈಗ ಡೆತ್ ನೋಟ್ನಾಗ ಬರೆದಿಟ್ಟದ್ದು ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಅವರು ಆರೋಪಿಗಳು ಅವ್ರ ಜೊತೆ ಕೂತಿದ್ದೀವಿ, ನಾವು ವ್ಯವಹಾರ ಮಾಡ್ಯಾರ, ರಾಜು ಕಪ್ನವರು ಕರ್ಸಿರು, ಇದು ಏನು ಯಾವುದೂ ಆಧಾರ ಇಲ್ಲ. ಆಧಾರರಹಿತವಾಗಿರ್ತಕ್ಕಂಥ ಈ ವಿಷಯಗಳನ್ನು ಮುಂದಿಟ್ಕೊಂಡು ಕೇವಲ ಏನಪ್ಪ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಇದು ಈಗಾಗಲೇ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಸ್ವಂತ ಏನಪ್ಪ ಅಂತಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರೇ ಸ್ವಂತ ತನಿಖೆ ಆಗಬೇಕು ಅಂತೇಳಿ ಅವರೇ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಒಂದು ವೇಳೆ ಅವರು ಹಂತದ್ರಾಗ ಇನ್ವಾಲ್ವ್ ಇದ್ದಿದ್ದಾರೆ ಅಂದ್ರೆ ಅವ್ರು ಹೇಳ್ತಿದ್ದಿಲ್ಲ. ಅವ್ರು ಸ್ವಂತ ಏನಪ್ಪ ಅಂದ್ರೆ ತನಿಖೆ ಮಾಡಿಸ್ಲಿಕ್ಕತ್ತಾರ. ಅದು ಸತ್ಯಶೋಧನವಾಗಿ ಏನಪ್ಪ ಅಂದ್ರೆ ಹೊರಗೆ ಬರ್ತದೆ. ಅದಕ್ಕೇನದ ಇದ್ರಾಗ ಪ್ರಿಯಾಂಕಾ ಸಾಹೇಬರು ಯಾವದಕ್ಕೂ ಏನಂದ್ರೆ ಅದರ ಭಾಗಿಯಾಗಿಲ್ಲ, ಅದ್ರಾಗ ಇಲ್ಲೇ ಇಲ್ಲ. ಅವ್ರ ಮ್ಯಾಗ ಏನಪ್ಪ ಅಂದ್ರೆ ಇದು ಒಂದು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ BJPದವರು. ಅವ್ರು ಮಾಡಲಿ, ಎಲ್ಲಿ ತನಕ ಮಾಡ್ತಾರೆ. ನಿಜ ಸ್ಥಿತಿ ಏನದ ಅಂಬೋದ್ರೆ ತಾನು ಹೊರಗೆ ಬರ್ತದೆ. ಅದ್ರ ನಿಜವಾಗ್ಲೂ ಏನಪ್ಪ ಅಂದ್ರೆ BJPಯವರಾಗಲಿ ಯಾರೇ ಆಗಲಿ ಸಚಿನ್ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಎಲ್ಲರೂ ನಾವು ಕಾಳಜಿ ವಹಿಸಿ ಅದರ ಕುಟುಂಬಕ್ಕೆ ಸಹನ ಶಕ್ತಿ ಕೊಡ್ತಕ್ಕಂಥ ಮಾತಾಡಬೇಕೇ ವಿನ ರಾಜಕೀಯವಾಗಿ ಏನಪ್ಪ ಅಂದ್ರೆ ಅವ್ರು ಸತ್ತವರು ಅವ್ರ ಗೋಳಾಟದಲ್ಲಿ ಇಟ್ಕೊಂಡು ಅವ್ರಿಗೆ ಮುಂದಿಟ್ಕೊಂಡು ಅದೇ ವಿಷಯ ಮುಂದಿಟ್ಕೊಂಡು ಬಿಟ್ಟು ಎಲ್ಲ ಏನಪ್ಪ ಅಂತ ರಾಜಕೀಯವಾಗಿ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದರ ರಾಜು ಕಪ್ನವ್ರೂ ಕೂಡ ಯಾವುದೂ ಏನಪ್ಪ ಅಂತಂದ್ರೆ ಅವ್ರಿಗೆ ಹೋಗಿ ಹಂಚಿಲ್ಲ, ಹೆದರಿಸಿಲ್ಲ, ಬೆದರಿಸಿಲ್ಲ, ಏನೂ ಮಾಡಿಲ್ಲ. ಅವ್ರು ಹಣ ಕೊಟ್ಟರೆ ವ್ಯವಹಾರ ಯಾಕಪ್ಪ ಹಿಂಗಾಯ್ತು ಅಂತ ಕೇಳಿದ್ರು. ಹಿಂಗಾಗ್ಯದ ಅಂತೇಳಿ ಮುಖವಾಡ ಏನಪ್ಪ ಅಂತಂದ್ರೆ ಇದು ಬೈಲಿಗೆ ಬರ್ತದೆ ಎಲ್ಲ ಕೆಲಸ ಅಂತೇಳಿ ತಪ್ಪಿಸ್ಕೊಂಡು ಏನಪ್ಪ ಅಂತಂದ್ರೆ ಇದು ಮಾಡಿದಾನ. ಇವ್ರ ಮನೆಗೆ ಹೋಗಿ ಹೇಳಿ ಬಂದು ಭೇಟಿಯಾಗಣ್ರಿ ಎಲ್ಲ ಬಗೆಹರಿಸ್ಕೊಂಬನ ಅಂತ ಹೇಳಿದಾರೆ. ಸರ್, ಒಟ್ಟಾರೆ ಏನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ಏನು ಎಚ್ಚರಿಕೆ ಕೊಡ್ತೀರಿ? ಏನ್ರಿ ಏನು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾವು ಎಚ್ಚರಿಕೆ ಅಂತಂದ್ರೆ ಏನು,
ಈಗೇನಪ್ಪ ಅಂದ್ರೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಲಿ ಮತ್ತೇನಪ್ಪ ಅಂತಂದ್ರೆ ನಮ್ಮ ರಾಜು ಕಪ್ನೂರವರು ಆಗಲಿ ಅವರು ಜೊತೆಗಾರರಾಗಲಿ ಇದರ ಯಾರೂ ಇನ್ವಾಲ್ವ್ ಇಲ್ಲ. ಇದು ಸುಳ್ಳದ. ಇದು ಏನಪ್ಪ ಅಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ CID ತನಿಖೆಗೆ ಒಪ್ಪಿಸಿದ್ದಾರೆ. ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಹೊರಗೆ ಬರ್ತದೆ. ಅವಾಗ ಏನಪ್ಪ ಅಂದ್ರೆ BJP ನಿಜವಾದ ಮುಖವಾಡ ಬಯಲಿಗೆ ಬರ್ತದೆ ಅಂತಕ್ಕಂಥದ್ದು ಸಾಬೀತಾಗ್ತದೆ ಅಂತೇಳಿ ನಾನು ಕಗ್ಗೊಲೆ ಮಾಡುವಂಥ ರೀತಿಯಲ್ಲಿ ಮನೆಗೆ ಮುತ್ತಿಗೆ ಆಗ್ತಾ ಇದ್ದಾರೆ. ಮನೆಗೆ ಪರ್ಸನಲ್ ಇರುತ್ತೆ. ಅವರು ಶಾಸಕರಿದ್ದಾರೆ, ಶಾಸಕರ ಕಾರ್ಯಾಲಯಕ್ಕಾದರೂ ಹಾಕ್ಬೋದಿತ್ತು. ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಇನ್ಚಾರ್ಜ್ ಮಿನಿಸ್ಟರ್ ಆಫೀಸ್ ಆದರೂ ಹಾಕ್ಬೋದಿತ್ತು, ಅಥವಾ DC ಆಫೀಸಿಗಾದರೂ ಹಾಕ್ಬೋದಿತ್ತು. ಅಷ್ಟು ಅವರ ಹತ್ರ ಪರಿಜ್ಞಾನ ಇಲ್ಲಂದರೆ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ವಿಭಿನ್ನ ರೀತಿಯಲ್ಲಿ ನಮ್ಮ ನಾಯಕರಾದ ಪ್ರಿಯಾಂಕಾ ಸಾಹೇಬರು ಮನೆಗೆ ಬಂದರು. ಅದಕ್ಕೆ ಮನೆಗೆ ಬರ್ತಾ ಇದ್ದಾರಂತೆ. ಅವ್ರಿಗೆ ಯೋಗಕ್ಷೇಮ ವಿತರಣೆಗೆ ಮತ್ತು ಅವರು ನಡೆದಿರ್ತಾರೆ ಅಥವಾ ಆಯಸರಾಗಿರ್ತಾರೆ. ಅದರ ಸ್ಪೆಷಲಿ ಗುಲ್ಬರ್ಗದವ್ರು ಯಾರೂ ಬರ್ತಾ ಇಲ್ಲ, ಬೆಂಗಳೂರಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೆಂಗಳೂರು ಜನರಿಗೋಸ್ಕರ ಸ್ಪೆಷಲ್ ಆಗಿ ಎಳ್ನೀರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಬಿಸ್ಲರಿ ವಾಟರ್ ಬಾಟಲ್ಸೇ ಇಟ್ಟಿದ್ದೇವೆ ನಾವು. ಇದು ಲೋಕಲ್ ಇಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅಂತ ಹೇಳ್ತೀವಿ. ಆಮೇಲೆ ಈ ಮನೆ ಇಂಥ ಮನೆತನ ಇದೆ, ಆರ್ಟಿಕಲ್ 370 ಕೊಟ್ಟಂಥ ಮನೆತನ ಇದೆ. ಏನು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆರ್ಟಿಕಲ್ 370 ಸರ್ಟಿಫಿಕೇಟ್ಸ್ ಇದೆ. ಅದಕ್ಕೋಸ್ಕರ ಇಲ್ಲಿ ಮಂದಿ ಗೊತ್ತಿದೆ. ಹೊರಗಿನವ್ರು ಏನು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಏನು ಇವರು ವಿಜೇಂದ್ರ ಅವರು ಇದ್ದಾರೆ, ಇವರು ಅವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳೋಕೆ ಅಥವಾ ಅವ್ರ ನಾಯಕರ ಆಗಿ ಪರಿವರ್ತನೆ ಮಾಡ್ಕೋಕ್ಕೋಸ್ಕರ ಖರ್ಗೆ ಸಾಹೇಬ್ರ ಹೆಸರು ತೊಂದರೆ ಆಗ್ತದೆ ಪರಿಕಲ್ಪನೆಯಲ್ಲಿ ಅವರಿದ್ದಾರೆ. ಅದಕ್ಕೋಸ್ಕರ ನಾವು ಈ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಸರ್, ಖರ್ಗೆ ಅವ್ರ ವಿರುದ್ಧ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಪದೇ ಪದೇ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಸೊ ಇದು ಷಡ್ಯಂತ್ರ ಅಂತ ಅಂತೀರಾ ನೀವು? ಇದು ಷಡ್ಯಂತ್ರ ಅಷ್ಟೇ ಅಲ್ಲ ಮೇಡಮ್, ಇದು ಇನ್ನೊಂದು ಏನಿದೆ, ಐಡಿಯಾಲಜಿಕಲ್ ಫೈಟ್ ಇದೆ ಮೇಡಮ್, ವಿಚಾರಧಾರೆ ಯುದ್ಧ ಇದೆ. ಅವರೇನು ಯಾವಾಗಲೂ ಏನು ಮಾಡ್ತಾರೆ, ಅಸಮಾನತೆಯ ವಿಚಾರಗಳನ್ನೇ ಮುಂದಿಡ್ತಾರೆ ಮತ್ತು ಕೆಲಸಕ್ಕೆ ಬರಲಾರದ ಭಾವನೆ ವಿಷಯಗಳನ್ನೇ ಕೆರಳಿಸ್ತಾ ಹೋಗ್ತಾರೆ. ಯಾರು ಬದುಕು ಕಟ್ಟೋದು ಪ್ರಯತ್ನ ಮಾಡೋದಿಲ್ಲ, ಅಥವಾ ದೇಶ ಅಭಿವೃದ್ಧಿ ಇರ್ಬೋದು, ಜಿಲ್ಲಾ ಅಭಿವೃದ್ಧಿ ಇರ್ಬೋದು, ರಾಜ್ಯ ಅಭಿವೃದ್ಧಿ ಇರ್ಬೋದು, ಅಥವಾ ಜನರಿಗೆ ಒಳ್ಳೆಯದಾಗಂತ ಅಂತ ಯೋಚನೆ ಯಾವೂ ಮಾತಾಡೋದಿಲ್ಲ ಅವರು. ಯಾವಾಗಲೂ ಸೆನ್ಸೇಷನ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಏನು ಇರ್ತವೆ ಅಂಥವು ಸೆನ್ಸಿಟಿವ್ ನ್ಯೂಸ್ ಹಿಡ್ಬೋದು ನಾವು ಹೈಲೈಟ್ ಆಗಮಿ, ಮೀಡಿಯಾದಾಗ ಬರಾಮಿ, ಇದರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಜನರ ಸಮಸ್ಯೆಗೆ ಸ್ಪಂದಿಸೋಣ, ಜನರ ಫೀಲಿಂಗ್ ಏನಿದೆ, ನಾಡಿ ಮಿಡಿತ ಏನಿದೆ ಅರ್ಥ ಮಾಡ್ಕೊಳೋದು ಅವ್ರ ಪ್ರಯತ್ನನೂ ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ ಅವರು. ನೀವು ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್ ಅವರಿಗೆ? ನಾವು ಅವ್ರಿಗೆ ಇವಾಗಲೂ ಹೇಳ್ತೇವೆ, ಈ ಸಚಿನ್ ಅಂಬೋರ್ದು ಏನು ಘಟನೆ ಆಗಿದೆ, ಇದು ದುರಾದೃಷ್ಟ ಘಟನೆ. ಬಟ್ ಈ ಘಟನೆ ಆದ ನಂತರ ಫಸ್ಟ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ CID ತನಿಖೆಗೆ ಒತ್ತಾಯಿಸಿದ್ರು. BJP ಒಬ್ಬರಾದರೂ ಮಾರಲಿಟಿ ಗ್ರೌಂಡ್ ಮೇಲೆ ನಮ್ಮ ರಾಜ್ಯದಲ್ಲಿ ಅವರು ಕೂಡ ಸರ್ಕಾರ ಮಾಡಿದರು. ಹಿಂದೆ ಆಪರೇಷನ್ ಕಮಲದ ಮುಖಾಂತರ ಬಂದು ಇದೇ ರಾಜ್ಯ ಪೊಲೀಸರು ಅವಾಗಲೂ ಕೂಡ ಇದ್ದರು. ರಾಜ್ಯ ಪೊಲೀಸರ ಮೇಲೆ, ರಾಜ್ಯ ಜನತೆ ಮೇಲೆ ಇವ್ರಿಗೆ ವಿಶ್ವಾಸ ಇಲ್ಲ ಅಂದರೆ CBI CID ಅಂತಾರೆ. ಏನು ಸಚಿನ್ ಕುಟುಂಬ ಇದೆ, ಆ ಕುಟುಂಬಕ್ಕೆ ಭರೋಸೆ ಇದೆ. ರಾಜ್ಯ ಪೊಲೀಸರ ಮೇಲೆ ಇರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಇರ್ಬೋದು. ಅವರೆಲ್ಲೂ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಏನೂ ಮಾತಾಡಿಲ್ಲ ಯಾವುದು. ಇವರು BJPದವ್ರು ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಏನಾರ ಗಿಮಿಕ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಕುಟುಂಬದವರಿಗೆ ಸಚಿನ್ ಕುಟುಂಬದವರಿಗೆ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಭರೋಸೆ ಇರುವಾಗ BJPಯವರಿಗೆ ವಿಫಲ ಆಗ್ತಾ ಇದ್ದಾರೆ ಅದರಲ್ಲಿ. ಅದಕ್ಕೋಸ್ಕರ ಇಲ್ಲದೆಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಅವ್ರು ತಿದ್ಕೋಬೇಕು, ಜನರ ನಾಡಿ ಮೇಲೆ ಅರ್ಥ ಮಾಡ್ಕೊಳ್ಳಿ, ಜನರ ಭಾವನೆ ತಗೊಂಡು ಕೆಲಸ ಮಾಡಬೇಕು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಸರ್ಕಾರಕ್ಕೆ ಸಲಹೆ ಕೊಡಿ, ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಅಥವಾ ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ಇರ್ಬೋದು. ಅದೆಲ್ಲ ಬಿಟ್ಟು ಇಂಥ ಗಿಮಿಕ್, ಸೆನ್ಸೇಷನ್, ಹಣದ ಮೇಲೆ ರಾಜಕೀಯ ಮಾಡೋದು ಬಿಟ್ಬಿಡಬೇಕು ನನ್ನ ಮನವಿ. ಅಲ್ಲಿ ಅವರ ಡೆತ್ ಆಗಿದ್ದು ಬೀದರ್ನ ಪೊಲೀಸರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇದರಲ್ಲಿ CID ಕೊಡಬೇಕು ಈ ಕೇಸ್ ಅಂಥೇಳಿ ಗೃಹ ಮತ್ತು ಖಾತೆಯ ಮಂತ್ರಿಗಳಾದಂಥ ಇವರು ಪರಮೇಶ್ವರ್ ಸರ್ ಅವ್ರ ಹತ್ರ ಹೋಗಿ ಪರ್ಸನಲ್ ಆಗಿ ಇದನ್ನು ಎನ್ಕ್ವೈರಿ ಮಾಡಬೇಕಂತ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಬೀದರಲ್ಲಿ ಆಗಿರುವಂಥ ಕೇಸಿಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಯಾವ ರೀತಿ ಸಂಬಂಧಪಡ್ತಾರೆ? ಯಾರೇ ಆಗಲಿ, ಈಗ ಆಪ್ತಾರಂತಂದ್ರೆ ನಾವು ಈ ಮನೆಗೆ ಬಂದೀವಿ, ನಾನೇ ಏನಾರ ತಪ್ಪು ಮಾಡಿದ್ರೆ ಅದು ನನ್ನ ಮೇಲೆ ಆಗಬೇಕು. ತಪ್ಪು ಮಾಡಿದ್ದಾರೋ ಏನು ಇಲ್ಲೋ ಅನ್ನೋ ಅಂಥದ್ದು ತನಿಖೆಯ ಹಂತದಲ್ಲಿದೆ. ಅದು ತನಿಖೆ ಆದರೆ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅನ್ನೆಸೆಸರಿಲಿ ಈ ಒಂದು ಏನದ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ರಾಷ್ಟ್ರ ಮಟ್ಟದಲ್ಲಿ BJP ಗೌರ್ಮೆಂಟಿಗೆ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಅವ್ರಿಗೇನು ಕ್ವಶನ್ಗಳು ಕೇಳಿಗತ್ತಾರೆ, ಅದಕ್ಕೆ ಇರಿಟೇಟ್ ಆಗಿ ಈ ಭಾಗಕ್ಕೆ ಅನೇಕ ಒಂದು ಪ್ರಗತಿಪರ ವಿಚಾರಗಳನ್ನು ಇಲ್ಲಿ ಕೊಟ್ಟಂತಹ ಖರ್ಗೆ ಸಾಹೇಬರ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದೇ ಆರ್ಟಿಕಲ್ 371J ಅನ್ನೋದು ಸಾವಿರಾರು ಮಕ್ಕಳಿಗೆ ಇವತ್ತಿನ ದಿವಸ ವಿದ್ಯಾಭ್ಯಾಸಕ್ಕಾಗಲಿ ಈ ಭಾಗದ ಜನರಿಗೆ ನೌಕರಿ ಸಿಗಬೇಕು, ನೌಕರಿಯಲ್ಲಿ ಪ್ರಮೋಷನ್ ಆಗಬೇಕು ಅನ್ನುವಂಥ ಎಷ್ಟೋ ವಿಚಾರಗಳು ಇವತ್ತಿನ ದಿವಸ ಖರ್ಗೆ ಸಾಹೇಬರು ತಂದು ಕೊಟ್ಟಂಥದ್ದು. ಈ ಮನೆಗೆ ಮುತ್ತಿಗೆ ಆಗಬೇಕಂದ್ರೆ ಈ ಕಲಬುರಗಿಯ ಈ ಭಾಗದ ಜನರೇ ರೊಚ್ಚಿಗೆ ಹೇಳುವಂಥ ಒಂದು ಪರಿಸ್ಥಿತಿ ಅದ. ಖರ್ಗೆ ಸಾಹೇಬ್ರು ಏನು ತಪ್ಪು ಮಾಡ್ಯಾರ? ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಏನು ತಪ್ಪು ಮಾಡ್ಯಾರ? ಸಂಬಂಧ ಇರಲಾರ್ದ ಕೇಸಿಗೆ ನೀವು ರಾಜೀನಾಮೆ ಕೊಡ್ರಿ ಅಂತಂದ್ರೆ ಎದುರು ಸಲಕ್ಕೆ ರಾಜೀನಾಮೆ ಕೊಡಬೇಕು.
ಅವ್ರೇನೋ ಇವ್ರ ಹೆಸರು ತೊಗೊಂಡ್ರ ಇವ್ರವ್ರಿಗೆ ಏನಾರ ಮಾತಾಡ್ಯಾರ, ಏನಾರ ಕನೆಕ್ಟಿವಿಟಿ ಅದ, ಏನಾರ ಸಂಬಂಧಗಳು ದಾಖಲಾತಿಗಳು ಏನಾರ ಅವ, ಏನೂ ಇರಲಾರ್ದೆ ಇವತ್ತಿನ ದಿವಸ ನಮ್ಮ ಪ್ರಿಯಾಂಕ ಖರ್ಗೆ ನಮ್ಮ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಆ ತನಿಖೆಯ ಹಂತದಲ್ಲಿರುವಂಥ ಒಂದು ಕೇಸು ನಾವು ಅದಕ್ಕೆ ತನಿಖೆ ಆಗ್ಬೇಕಂತದ. ಯಾಕಂದ್ರೆ ಒಬ್ಬ ಯುವಕ ತನ್ನ ಪ್ರಾಣ ಕಳ್ಕೊಂಡಾನ, ಅವನಿಗೆ ತೊಂದರೆ ಆಗ್ಯದ, ಆ ತನಿಖೆ ಆಗಲಿ. ನಮ್ಮ ನಾಯಕರಿಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಇವರೇನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ನಮ್ಮ ಯುವಕರೆಲ್ಲ ಯೂತ್ ಕಾಂಗ್ರೆಸ್ನವರು ಇವತ್ತಿನ ದಿವಸ ಇದೇನು ಅರೇಂಜ್ಮೆಂಟ್ ನಾವೆಲ್ಲರೂ ಸೇರಿ ಮಾಡಿದ್ದೀವಿ, ಇದೇನದ ಅವ್ರಿಗೆ ಬಂದ ನಂತರ ಒಳ್ಳೆ ರೀತಿಯಿಂದ ಅವರಿಗೆ ಸತ್ಕಾರ ಮಾಡೇ ಕಳಿಸ್ತೀವಿ. ನಾವು ಅವ್ರಿಗೆ ಗುಂಡಾಗಿರಿ ಮಾಡಲಿ, ನಾವು ಗಾಂಧಿಗಿರಿ ಮಾಡಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.